ನಾವು ಹೋದ ವೀಡಿಯೋದಲ್ಲಿ ನೋಡಿದ್ವಿ ಇ ಟಿ ಎಫ್ ಅಂದರೆ ಏನು, ಇ ಟಿ ಎಫಲ್ಲಿ ಯಾವ ಟೈಪ್ಸ್ ಇ ಟಿ ಎಫ್ ಬರುತ್ತೆ, ಇ ಟಿ ಎಫ್ನ ನಾವೇ ಸೆಲೆಕ್ಟ್ ಮಾಡಬೇಕು ಅಂತ. ಇ ಟಿ ಎಫ್ ಬಗ್ಗೆ ನಾನು 2 ವೀಡಿಯೋ ಮಾಡಿದ್ದೀನಿ. ಇದು ಇ ಟಿ ಎಫ್ನ 3ನೇ ವೀಡಿಯೋ. ನೀವು 2 ವೀಡಿಯೋ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ. ಮೊದಲು ಆ ವೀಡಿಯೋ ನೋಡಿ ಆಮೇಲೆ ಈ ವೀಡಿಯೋಗೆ ಬನ್ನಿ, ಆವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಗ್ಲೋಬಲ್ ಇ ಟಿ ಎಫ್ ಬಗ್ಗೆ ಮಾತಾಡೋಕೆ ಮೊದಲನೇದಾಗಿ ಬರೋದು ಮೋತಿಲಾಲ್ ಓಸ್ವಾಲ್ ನ್ಯಾಸ್ಡ್ಯಾಕ್ 100 ಅಂತ. ನ್ಯಾಸ್ಡ್ಯಾಕ್ ಅಂದರೆ ಇದು ಅಮೇರಿಕಾದೊಂದು ಇಂಡೆಕ್ಸ್. ಯಾವ ಥರ ನಮ್ಮ ಇಂಡಿಯಾದಲ್ಲಿ ನಿಫ್ಟಿ 50 ಅಂತಿದೆಯಲ್ಲ, ಟಾಪ್ 50 ಕಂಪ್ನಿ ಇದೆ, ಅದೇ ರೀತಿ ನ್ಯಾಸ್ಡ್ಯಾಕ್ 100 ಅನ್ನೋ ಒಂದು ಇ ಟಿ ಎಫ್ ಅಮೇರಿಕಾದಲ್ಲಿದೆ. ಅಮೇರಿಕಾದಲ್ಲಿರೋ ಟಾಪ್ 100 ಕಂಪ್ನಿಯ ಒಂದು ಲಿಸ್ಟ್ ಮಾಡಿ ಅದನ್ನು ನ್ಯಾಸ್ಡ್ಯಾಕ್ 100 ಅಂತ ಮಾಡಿದ್ದಾರೆ. ಅಂದರೆ ಅಮೆಝಾನ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಆ್ಯಪಲ್ ಆಗಿರ್ಬೋದು, ಇವೆಲ್ಲ ಟಾಪ್ ಕಂಪ್ನಿಗಳನ್ನ ನಾವು ನ್ಯಾಸ್ಡ್ಯಾಕ್ 100 ನಮ್ಗೆ ನೋಡೋಕೆ ಸಿಗುತ್ತೆ. ನೀವೇನಾದರೂ ನ್ಯಾಸ್ಡ್ಯಾಕ್ 100 ಇ ಟಿ ಎಫ್ನ ಚೂಸ್ ಮಾಡಿದ್ದೀರಾ ಅಂದರೆ ನೀವು ಈ ಟಾಪ್ 100 ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂತ ಅರ್ಥ. ಇನ್ನು ನೆಕ್ಸ್ಟ್ ಬರೋದು ಮ್ಯಾಂಗ್ ಫ್ಯಾಂಗ್ ಇ ಟಿ ಎಫ್ ಅಂತ. ಈ ಮ್ಯಾಂಗ್ ಫ್ಯಾಂಗ್ನ ಅರ್ಥ ಏನಂದರೆ ಮೈಕ್ರೋಸಾಫ್ಟ್, ಆ್ಯಪಲ್, ಫೇಸ್ಬುಕ್, ಅಮೆಝಾನ್, ನೆಟ್ಫ್ಲಿಕ್ಸ್ ಮತ್ತು ಗೂಗಲ್ ಅಂತ. ಇದನ್ನು ನಾವು ಮ್ಯಾಂಗ್ ಫ್ಯಾಂಗ್ ಅಂತ ಕರಿತೀವಿ. ಇದು ಟೋಟಲಾಗಿ ಬರೀ 6 ಕಂಪ್ನಿ ಮಾತ್ರ ಈ ಇ ಟಿ ಎಫಲ್ಲಿ ಇರುತ್ತೆ. ಇದನ್ನು ನಾವು ಅಮೇರಿಕನ್ ಟೆಕ್ ಇ ಟಿ ಎಫ್ ಅಂತಲೂ ಕರಿತೀವಿ. ಅಂದರೆ ಅಮೇರಿಕಾದಲ್ಲಿರೋ ಟೆಕ್ ಕಂಪ್ನಿಗಳಿವೆಲ್ಲನೂ ಟೆಕ್ ಬಿಸ್ನೆಸ್ ಮಾಡ್ತಾ ಇರೋದು. ಮೈಕ್ರೋಸಾಫ್ಟ್ ಆಗಿರ್ಬೋದು, ಆ್ಯಪಲ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇವೆಲ್ಲದು ಸೋಷಿಯಲ್ ಮೀಡಿಯಾ ಮತ್ತು ಟೆಕ್ ಕಂಪ್ನಿ ರಿಲೇಟೆಡ್ ಆಗಿರೋದ್ರಿಂದ ನೀವೇನಾದರೂ ಅಮೇರಿಕಾದಲ್ಲಿರೋ ಟೆಕ್ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಈ ಮ್ಯಾಂಗ್ ಫ್ಯಾಂಗ್ ಇ ಟಿ ಎಫ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬರೋದು ಮಿರಾ ಅಸೆಟ್ S&P 500 ಅಂತ. ಈ S&P 500 ಅಂದರೆ ಯಾವ ಥರ ನಮ್ಮ ಇಂಡಿಯಾದಲ್ಲಿ ನಿಫ್ಟಿ 500 ಅಂತಿದೆಯಲ್ಲ, ಅದೇ ರೀತಿಯೇ ಇದು ಅಮೇರಿಕಾದಲ್ಲಿರೋ S&P 500. ಅಮೇರಿಕಾದಲ್ಲಿರೋ ಟಾಪ್ 500 ಕಂಪ್ನಿಯಲ್ಲಿ ನಿಮ್ಮ ದುಡ್ಡು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಈ ಟಾಪ್ 500 ಕಂಪ್ನಿಯಲ್ಲಿ ಯಾವ ಬರುತ್ತೆ ಅಂದರೆ ವಾರನ್ ಬಫೆಟರ ಬಕ್ಷರ್ ಹ್ಯಾಥ್ವೇನೂ ಬರುತ್ತೆ, ಕೋಕೋಕೋಲಾ ಕಂಪ್ನಿನೂ ಬರುತ್ತೆ, ಬ್ಯಾಂಕ್ ಆಫ್ ಅಮೇರಿಕಾ ಬರುತ್ತೆ. ಈ ರೀತಿ ಇವೆಲ್ಲ ಕಂಪ್ನಿಗಳು ಬರುತ್ತೆ. ಈಗ ನಮ್ಮ ಇಂಡಿಯಾದಲ್ಲಿ ಏನಿದೆ ನಿಫ್ಟಿ 50 ಮತ್ತು ಸೆನ್ಸೆಕ್ಸಲ್ಲಿ ಯಾವ ಕಂಪ್ನಿ ಇದೆಯಲ್ಲ, ಆಲ್ಮೋಸ್ಟ್ ಸೆನ್ಸೆಕ್ಸಲ್ಲಿರೋ ಕಂಪ್ನಿನೇ ನಿಫ್ಟಿ 50 ಇದೆ. ಆದರೆ ಈ S&P 500 ಮತ್ತು ನ್ಯಾಸ್ಡ್ಯಾಕು ಕಂಪ್ಲೀಟ್ ಚೇಂಜ್ ಇರುತ್ತೆ. 1-2 ಕಂಪ್ನಿಗಳು ಮಾತ್ರ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಆದರೆ ಟಾಪ್ 500 ಇರೋದ್ರಿಂದ ಇಲ್ಲಿ ಬೇರೆ ಬೇರೆ ಕಂಪ್ನಿನಲ್ಲೂ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಮತ್ತು ನ್ಯಾಸ್ಡ್ಯಾಕ್ಕಿಂತಲೂ S&P 500 ರಿಟರ್ನ್ ತುಂಬ ಜಾಸ್ತಿ ಇರುತ್ತೆ. ಇನ್ನು ನೆಕ್ಸ್ಟ್ ಬರೋದು ಹ್ಯಾಂಗ್ ಸೆಂಗ್ ಬಿ ಸಿ ಟಿ ಎಫ್. ಇದು ಚೈನಾದಲ್ಲಿರೋ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಚೈನಾದಲ್ಲಿ ಯಾವ ಕಂಪ್ನಿಗಳಿದೆಯಲ್ಲ ಆ ಕಂಪ್ನಿ ಮೇಲೆ ಇದು ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಇದನ್ನು ನಾವು ಹ್ಯಾಂಗ್ ಸೆಂಗ್ ಬಿ ಸಿ ಟಿ ಎಫ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಇನ್ನೂ ಒಂದಿದೆ ಹ್ಯಾಂಗ್ ಸೆಂಗ್ ಟೆಕ್ ಇ ಟಿ ಎಫ್ ಅಂತ. ಅಂದರೆ ಇದು ಚೈನಾನಲ್ಲಿರೋ ಯಾವ ಟೆಕ್ ಕಂಪ್ನಿ ಇದೆಯಲ್ಲ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಅಂದರೆ ನಮ್ಮ ಇಂಡಿಯಾದಲ್ಲಿ ಇನ್ಫೋಸಿಸ್, TCS ಈ ರೀತಿ ಟೆಕ್ ಐ ಟಿ ಕಂಪ್ನಿಯಲ್ಲಿ ಇದೆಯಲ್ಲ, ಅದೇ ರೀತಿ ಚೈನಾದಲ್ಲಿರೋ ಐ ಟಿ ಕಂಪ್ನಿ ಮೇಲೆ ಏನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ನೀವು ಈ ಹ್ಯಾಂಗ್ ಸೆಂಗ್ ಇ ಟಿ ಎಫ್ನ ಚೂಸ್ ಮಾಡ್ಬೋದು. ಇವು ಎಲ್ಲನೂ ಗ್ಲೋಬಲ್ ಇ ಟಿ ಎಫ್ ಆಯಿತು. ಇದರಲ್ಲಿ ಯಾವುದೂ ಇಂಡಿಯಾ ಇ ಟಿ ಎಫ್ ಇಲ್ಲ, ಇಲ್ಲೆಲ್ಲನೂ ಗ್ಲೋಬಲ್ ಇ ಟಿ ಎಫ್. ಇಂಡಿಯನ್ ಇ ಟಿ ಎಫ್ ಮತ್ತು ಇಂಡಿಯಲ್ಲಿ ಯಾವ ಸೆಕ್ಟರ್ ಇ ಟಿ ಎಫ್ ಬರುತ್ತೆ ಅಂತ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ಆ ವೀಡಿಯೋ ಹೋಗಿ ನೋಡಿ. ಅಂದರೆ ನಿಮಗೆ ಇ ಟಿ ಎಫ್ ಅಂದರೆ ಏನು, ಇ ಟಿ ಎಫಲ್ಲಿ ಯಾವ ಟೈಪ್ಸ್ ಆಫ್ ಇ ಟಿ ಎಫ್ ಬರುತ್ತೆ, ಸೆಕ್ಟರ್ ವೈಸ್ ಇ ಟಿ ಎಫ್ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಇನ್ನೊಬ್ಬರು ಮೊನ್ನೆ ಮಾಡಿದ ವೀಡಿಯೋಗೆ ಕ್ವಶನ್ ಕೇಳಿದ್ರು, ಇ ಟಿ ಎಫಲ್ಲಿ ಹೇಗೆ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅಥವಾ SIP ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅಂತ. ನೀವು ಎರಡನ್ನೂ ಕೂಡ ಮಾಡ್ಬೋದು. ಇದು ಯಾವ ರೀತಿ ಅಂದರೆ ನೀವು ಯಾವ ರೀತಿ ಶೇರ್ಸ್ನ ಬೈ ಮಾಡ್ತೀರಲ್ಲ ಅದೇ ರೀತಿ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ SIP ಮಾಡ್ತೀರಾ. SIP ಅಂದರೆ ಮ್ಯಾಂಡೇಟ್ರಿ ಮಾಡಿರ್ತೀರ, ತಿಂಗಳ ಒಂದು ಡೇಟ್ ಪ್ರಕಾರ ನಿಮ್ಮ ದುಡ್ಡು ಇನ್ವೆಸ್ಟ್ಮೆಂಟ್ ಆಗ್ತಿರುತ್ತೆ. ಆದರೆ ಇ ಟಿ ಎಫಲ್ಲಿ ಆಗೋಲ್ಲ. ಯಾವ ರೀತಿ ನೀವು ಶೇರ್ಸ್ನ ಖುದ್ದು ಹೋಗಿ ಬೈ ಮಾಡ್ತೀರಲ್ಲ ಅದೇ ರೀತಿ ಮಾಡ್ಬೋದು. ಪ್ರತಿ ತಿಂಗಳು ಹೋಗಿ ಇ ಟಿ ಎಫ್ನ ಬೈ ಮಾಡ್ಬೋದು, ಡೈಲಿ ನೀವು ಇ ಟಿ ಎಫ್ ಬೈ ಮಾಡ್ಬೋದು. ನೀವು ಯಾವಾಗ ಬೇಕಾದರೂ ಅವಾಗ ನೀವು ಇ ಟಿ ಎಫ್ನ ಬೈ ಮಾಡ್ಬೋದು. ಇದು ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ, ನೀವು ಇವತ್ತೇ ಬೈ ಮಾಡಬೇಕು ನಾಳೆ ಬೈ ಮಾಡೋಕ್ಕಾಗಲ್ಲ ಅಂತ ಈ ರೀತಿ ಇಲ್ಲ. ಮಾರ್ಕೆಟ್ ಯಾವಾಗ ಓಪನ್ ಇರುತ್ತಲ್ಲ ಆ ಟೈಮಲ್ಲಿ ನೀವು ಯಾವಾಗ ಬೇಕಾದರೂ ಇ ಟಿ ಎಫ್ನ ಬೈ ಮಾಡ್ಬೋದು. ಇನ್ನು ನೆಕ್ಸ್ಟ್ ಇನ್ನೊಬ್ರು ಒಂದು ಕ್ವಶನ್ ಕೇಳಿದ್ರು, ಇ ಟಿ ಎಫಲ್ಲಿ ನಾವು ಹೇಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೇಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವು ಜಾಸ್ತಿ ದುಡ್ಡು ಮಾಡ್ಬೋದು ಅಂತ. ಇವ್ರು ಏನು ಕೇಳ್ತಿದ್ದಾರೆ ಅಂದರೆ ಇ ಟಿ ಎಫಲ್ಲಿ ಯಾವುದಾದ್ರೂ ಬೆಸ್ಟ್ ಸ್ಟ್ರಾಟಜಿ ಇದ್ದರೆ ಹೇಳಿ ಅಂತ ಕೇಳ್ತಾ ಇದ್ದಾರೆ. ನಾನು ನೆಕ್ಸ್ಟ್ ವೀಡಿಯೋ ಅದನ್ನೇ ಮಾಡ್ತೀನಿ, ಇ ಟಿ ಎಫಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ. ಯಾಕಂದರೆ ಅದು ತುಂಬ ಡೀಟೇಲಾಗಿ ವೀಡಿಯೋ ಮಾಡ್ತೀನಿ. ನಾನು ಮೇಲ್ಮೇಲೆ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ, ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಡೀಟೇಲಾಗಿ ವೀಡಿಯೋ ಮಾಡ್ತೀನಿ. ಯಾಕಂದರೆ ಅದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ನಾನು ನೆಕ್ಸ್ಟ್ ವೀಡಿಯೋನ ಅದು ಮಾಡ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾಕಂದರೆ ಲೈಕ್ ಮಾಡಿದ್ರೆ ಯೂಟ್ಯೂಬು ಈ ವಿಡಿಯೋನ ತುಂಬ ಪುಷ್ ಮಾಡುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.